ಹಾಯ್ ಎಲ್ಲರಿಗೂ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇವತ್ತು ನಾವು ಸಿಂಪಲ್ ಆಗಿ ತಗದೆ ಸೊಪ್ಪಿನ ವಡೆ ಮಾಡುದು ಹೇಗಂತ ನೋಡುವ. ಬನ್ನಿ. ಈ ಸೊಪ್ಪು ನಮ್ಗೆ ಮಳೆಗಾಲದಲ್ಲೆಲ್ಲ ಹೆಚ್ಚಾಗಿ ರಸ್ತೆ ಬದಿಯಲ್ಲೆಲ್ಲ ಆಗ್ತದೆ. ಈ ತಗದೆ ಸೊಪ್ಪನ್ನ 2-3 ಸಲ ನೀರ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಇದ್ರದ್ದು ತುಂಬಾ ರೆಸಿಪಿ ಕೂಡ ಮಾಡ್ತಾರೆ, ಚಟ್ನಿ, ಪಲ್ಯ ಎಲ್ಲ. ಇನ್ನಿದನ್ನ ಚಂದ ಮಾಡಿ ಕ್ಲೀನ್ ಮಾಡಿ ಆದ್ಮೇಲೆ ಸಪರೇಟ್ ಆಗಿ ಪ್ಲೇಟಿಗೆ ನೀರಿಲ್ಲದ ಹಾಗೆ ಹಾಕೊಳ್ಬೇಕು. ಇನ್ನೀ ಎಲೆಗಳನ್ನ ಸಣ್ಣ ಸಣ್ಣ ಆಗಿ ಕಟ್ ಮಾಡ್ಕೊಳ್ಬೇಕು. ನಾನಿದಕ್ಕೆ ಕರಿಬೇವಿನ ಸೊಪ್ಪನ್ನು ಕೂಡ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಇದು ಟೇಸ್ಟಿಗೆ ಕೂಡ ಒಳ್ಳೇದಾಗ್ತದೆ. ನಾನಿದನ್ನ ಈ ತರ ಕೈಯಲ್ಲೇ ಕಟ್ ಮಾಡಿ ಹಾಕೊಳ್ತಿದ್ದೇನೆ. ಇದನ್ನ ಇನ್ನು ಚಂದ ಮಾಡಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಬೇಕು. 1 ಲೋಟದಷ್ಟು ದೋಸೆ ಅಕ್ಕಿಯನ್ನು ನಾನು ಮೊದಲು ನೆನೆ ಹಾಕಿದ್ದೆ. ಇದನ್ನು ಇವಾಗ ಈ ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೇನೆ. ಈ ಅಕ್ಕಿಯ ಜೊತೆ ಅರ್ಧ ಲೋಟ ಆಗುವಷ್ಟು ಕಡಲೆಬೇಳೆಯನ್ನು ಕೂಡ ನೆನೆಸಿ ಹಾಕಿದ್ದೆ. ಅದನ್ನು ಕೂಡ ಇವಾಗ ಇದಕ್ಕೆ ಹಾಕೊಳ್ತಿದ್ದೇನೆ. ಇನ್ನು ಇದಕ್ಕೆ ನಾನು 10-12 ಕೆಂಪು ಮೆಣಸನ್ನು ಕೂಡ ಹಾಕೊಳ್ತಿದ್ದೇನೆ. ಇದು ಖಾರಕ್ಕೆ ಕೂಡ ಮತ್ತೆ ಕಲ್ಲರಿಗೂ ಕೂಡ. ಇದಕ್ಕೇನೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಶಿನ ಹಾಕ್ಬೇಕು. ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಹಿಟ್ಟು ನಮ್ಗೆ ಗಟ್ಟಿಯಾಗಿ ಬೇಕು, ಹಾಗಾಗಿ ನಾವು ಸ್ವಲ್ಪ ನೀರು ಹಾಕೊಂಡು ಗ್ರೈಂಡ್ ಮಾಡಿದ್ರೆ ಸರಿ ಆಗ್ತದೆ. ನೋಡಿ, ಇಷ್ಟು ಹದ ಬಂದ್ರೆ ಸಾಕಾಗ್ತದೆ. ಇನ್ನು ನಾವು ಈ ಹಿಟ್ಟನ್ನ ಆಗ್ಲೇ ಕಟ್ ಮಾಡಿದ ತಗದೆ ಸೊಪ್ಪಿಗೆ ಹಾಕೊಳ್ಳುದು. ಇನ್ನು ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸೊಪ್ಪು ಹಿಟ್ಟೆಲ್ಲ ಮಿಕ್ಸ್ ಆಗ್ಬೇಕು ಒಟ್ಟಿಗೆ. ನೋಡಿ, ಈ ರೀತಿಯಾಗಿ ಫುಲ್ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಹಿಟ್ಟಾದ್ರೂ ಕೂಡ ಚಂದ ಆಗುದಿಲ್ಲ. ನೋಡಿ, ಇಷ್ಟಾದ್ರೆ ಸರಿ ಆಗ್ತದೆ. ಇನ್ನು ಇದನ್ನ ರೌಂಡ್ ರೌಂಡ್ ವಡೆ ಮಾಡಿ ಇಟ್ಕೊಂಡಿದ್ದೇನೆ. ಈ ಎಣ್ಣೆ ಬಿಸಿ ಆದ್ಮೇಲೆ ವಡೆಯನ್ನು ಒಂದೊಂದಾಗಿ ಹಾಕೊಳ್ಳುದು. ಮೊದಲಿಗೆ ಹಾಕುವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಹಾಕೊಳ್ಬೇಕು. ಮತ್ತೆ ಬೇಕಾದ್ರೆ ಮೀಡಿಯಂ ಫ್ಲೇಮ್ ಮಾಡ್ಕೊಂಡು ಕರಿಬಹುದು. ಎಕ್ಸ್ಟ್ರಾ ಕರುಮ್ ಕುರುಮ್ ಬೇಕಾದ್ರೆ ಸ್ವಲ್ಪ ರವದಲ್ಲಿ ಡಿಪ್ ಮಾಡಿ ಕೂಡ ಫ್ರೈ ಮಾಡ್ಕೊಳ್ಬಹುದು. ಇದಿಷ್ಟು ಫ್ರೈ ಆದ್ರೆ ಸಾಕಾಗ್ತದೆ. ಮತ್ತೆ ತುಂಬಾ ಫ್ರೈ ಮಾಡಿದ್ರು ಅಂತ ಸೀದು ಹೋದ್ರೆ ಅಷ್ಟು ಒಳ್ಳೇದಾಗುದಿಲ್ಲ. ತಗದೆ ಸೊಪ್ಪಿನ ವಡೆ ರೆಡಿ ಆಯ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.